ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಈ ಒಂದು ಹುಣ್ಣಿಮೆ ಕಳೆದ ನಂತರ ನಾಳೆ ದಿನ ಗುರು ಪೂರ್ಣಿಮೆ ಇದೆ. ಹಾಗಾಗಿ ಈ ಒಂದು ಹುಣ್ಣಿಮೆ ಕಳೆದ ನಂತರ ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸಲ್ಲಿ ಏನು ಚೇಂಜಸ್ ಬರ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದನ್ನು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನಿಮಗೆ ಇದು ರೆಸನೇಟ್ ಆಗ್ತಾ ಇಲ್ಲ, ನಿಮ್ಮ ಸಿಚುವೇಶನಿಗೆ ಇದು ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಿ ಅಷ್ಟೇ. ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಕಂತ ಏನೂ ಇಲ್ಲ, ಸರಿನಾ? ಜಸ್ಟ್ ಸ್ಕಿಪ್ ಮಾಡಿಬಿಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನು ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲಿವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಇಂಡಿವಿಜುವಲ್ ಆಗಿ ಯಾರಿಗೆಲ್ಲ ಪರ್ಸ್ನಲ್ ಸೆಷನ್ ಬೇಕು ಅವರು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಜಾಯಿನ್ ಆಗ್ಬೋದು. ಇವಾಗ ಪರ್ಸ್ನಲ್ ಸೆಷನ್ಸ್ ಎಲ್ಲದೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ, ಜಾಯಿನ್ ಆಗಿ, ಸರಿನಾ? ಹಾಗೆ ರಿಚುವಲ್ಸ್ಗೆ ಬುಕ್ಕಿಂಗ್ ಎಲ್ಲದೂ ಕೂಡ ಕ್ಲೋಸ್ ಆಗಿದೆ. ಯಾರು ಕೂಡ ಇನ್ನೂ ಬುಕ್ ಮಾಡ್ಕೊಳ್ತೀನಿ, ರಿಚುವಲ್ಸ್ಗೆ ಜಾಯಿನ್ ಆಗ್ತೀನಿ ಅಂತ ಕೇಳಬೇಡಿ. ನೆಕ್ಸ್ಟ್ ಯಾವಾಗ ಇರುತ್ತೆ ಆವಾಗ ನೀವು ಜಾಯಿನ್ ಆಗ್ಬೋದು. ಬಟ್ ಇವಾಗಿನ ನಡೀತಿರೋಂಥ ರಿಚುವಲ್ಸ್ಗೆ ಬುಕ್ಕಿಂಗ್ ಎಲ್ಲದೂ ಕೂಡ ಕ್ಲೋಸ್ ಆಗಿದೆ, ಸರಿನಾ? ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ, ಹಾಗೆ ಅವ್ರ ಹೆಸರನ್ನ 3 ಬಾರಿ ಹೇಳಿ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಅವರ ಒಂದು ಫೀಲಿಂಗ್ಸಲ್ಲಿ ಏನು ಬದಲಾವಣೆ ಬರ್ತಾ ಇದೆ, ಏನು ಚೇಂಜಸ್ ಬರ್ತಾ ಇದೆ ಚೆಕ್ ಮಾಡೋಣ. ಓಕೆ, ಓಕೆ, ಇಲ್ಲಿ ರೀಸೆಂಟಾಗಿ ನಿಮ್ಮ ಪರ್ಸನ್ ನಿಮಗೆ ಹೇಳಿರ್ಬೋದು, ನಿನ್ನನ್ನು ನಾನು ದೂರ ಮಾಡ್ತೀನಿ ಅಂತ. ಬಟ್ ಆ ವ್ಯಕ್ತಿ ಯಾರಿದ್ದಾರೆ, ನಿಮ್ಮ ಪರ್ಸನ್ ಯಾರಿದ್ದಾರೆ, ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದಾರೆ, ಸರಿನಾ? ಹಗಲು ರಾತ್ರಿ ಅಂದೇನೆ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋವಂಥದ್ದು, ನಿಮ್ಮ ಬಗ್ಗೆನೇ ಡ್ರೀಮ್ ಮಾಡ್ತಿರೋವಂಥದ್ದು, ಅಂದರೆ ಕನಸು ಕಾಣ್ತಾ ಇರೋವಂಥದ್ದು. ಹಾಗೆ ಎಮೋಷ್ನಲಿ ನಿಮ್ಮ ಜೊತೆಗೆ ಅವರು ಕನೆಕ್ಟ್ ಆಗಿರೋವಂಥದ್ದು, ಸರಿನಾ? ಇಲ್ಲಿ ದೂರ ಆಗ್ತೀನಿ ಅಂತ ಅವ್ರ ಬಾಯಲ್ಲಿ ಹೇಳಿರ್ಬೋದು, ಬಟ್ ಅವರ ಮನಸ್ಸಿಂದ ಅವರು ಹೇಳಿರುವಂಥ ಮಾತುಗಳು ಅದು ಅಲ್ಲ, ಸರಿನಾ? ಇಲ್ಲಿ ಅವರು ಓಕೆ ನಿಮ್ಮ ವಿಷಯದಲ್ಲಿ ತುಂಬಾ ಡ್ರೀಮ್ಸ್ಗಳನ್ನ ಇಟ್ಕೊಂಡಿದ್ದಾರೆ, ಕನಸುಗಳನ್ನು, ಆಸೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ಅವರಿಗೆ ಟೈಮ್ ಕೊಡೋದನ್ನು ಕಡಿಮೆ ಮಾಡಿರ್ಬೋದು. ಆ ಒಂದು ರೀಸನ್ನಿಂದ ನಿಮ್ಮ ಮೇಲೆ ಅವರಿಗೆ ತುಂಬಾ ಕೋಪ ಬಂದಿದೆ. ಓಕೆ, ಅವರ ಇಲ್ಲಿ ನಿಮ್ಮ ಪರ್ಸನ್ ಒಂದು ಹಠ ಸ್ವಭಾವ ಇದೆ. ಅವ್ರು ಏನು ಹೇಳ್ತಾರೆ ಅದಕ್ಕೆ ನೀವು ಫಸ್ಟ್ ಎಸ್ ಅಂತ ಹೇಳಬೇಕು. ಅದು ನೀವು ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಓಕೆನಾ? ಸೊ ಅವ್ರು ಆ ಟೈಮಲ್ಲಿ ನಿಮಗೆ ಏನು ಹೇಳಿರ್ತಾರೆ ಅದಕ್ಕೆ ನೀವು ಎಸ್ ಓಕೆ ಆಯಿತು ಅಂತ ಹೇಳಿದ್ರೆ ಅವ್ರಿಗೊಂದು ಸಮಾಧಾನ. ನೀವೇನಾದರೂ ಆಗಲ್ಲ, ಜಸ್ಟ್ ಏನಾದರೂ ಬೇರೆ ಥರ ಏನಾದರೂ ಮಾತಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ನೀವಿಬ್ಬರ ಮಧ್ಯೆ ಸ್ವಲ್ಪ ಮನಸ್ತಾಪ, ಗೊಂದಲ ಆ್ಯಂಡ್ ಜಗಳ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಮಾತು ಬಿಡೋದು, ಮುನಿಸು ಎಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ರೀಸೆಂಟ್ ಡೇಸಲ್ಲಿ ನೀವೆಲ್ಲ ಅವರು ಹೇಳಿದ್ದಕ್ಕೆ ನೋ ಅಂತ ಹೇಳಿದ್ದೀರಾ, ಅಥವಾ ಅವ್ರು ಹೇಳಿದ ರೀತಿಗಿಂತ ವಿರುದ್ಧವಾಗಿ ನಡ್ಕೊಂಡಿದ್ದೀರಾ. ಎಲ್ಲೋ ಒಂದು ಕಡೆ ಆ ವಿರುದ್ಧವಾಗಿ ನಡ್ಕೊಂಡಿರೋ ರೀಸನ್ನೇ ಅವ್ರು ಇದನ್ನು ದೊಡ್ಡ ಮಾಡ್ತಾ ಅದನ್ನು ಎಲಾಸ್ಟಿಕ್ ಥರ ಎಳೆದು ಬಿಟ್ಟು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ನೆಕ್ಸ್ಟ್ ಇನ್ನು ಈ ಹುಣ್ಣಿಮೆ ಕಳೆದಂಥ ಅವರ ಒಂದು ಫೀಲಿಂಗ್ಸಲ್ಲಿ ಏನು ಬದಲಾವಣೆ ಬರ್ತಾ ಇದೆ. ಓಕೆ, ಮ್ಯಾರೇಜಲ್ಲಿ ಇಶ್ಯೂಸ್ ನಡೀತಾ ಇದೆ, ಅಂದರೆ ನೀವಿಬ್ಬರು ಒಂದೇ ಕ್ಯಾಸ್ಟ್ ಆಗಿದ್ರೂ ಕೂಡ ಇಬ್ಬರಲ್ಲೂ ಮ್ಯಾರೇಜ್ ಇಶ್ಯೂಸ್ ಆಗ್ತಾ ಇದೆ. ಸೊ ಆ ಒಂದು ಮ್ಯಾರೇಜ್ ಇಶ್ಯೂಸ್ ಏನು ನಡೀತಾ ಇದೆ ಅದಕ್ಕೆ ಎಲ್ಲೋ ಒಂದು ಕಡೆ ಬದಲಾವಣೆ, ಚೇಂಜಸ್ನ ನೋಡ್ತೀರಾ ಅಂತ ಇಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಇಶ್ಯೂಸ್ ಆಗ್ತಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಫ್ಯಾಮಿಲಿ ಕಡೆಯಿಂದ ಇಶ್ಯೂಸ್ ಆಗ್ತಿರ್ಬೋದು. ಸಮಥಿಂಗ್ ಏನು ಇಶ್ಯೂಸ್ ನಡೀತಾ ಇದೆ, ಆ ಒಂದು ಇಶ್ಯೂಸ್ ಎಲ್ಲದು ಕ್ಲಿಯರ್ ಆಗ್ತಾ ಇದೆ ಈ ಹುಣ್ಣಿಮೆ ಕಳೆದ ನಂತರ ಅಂತ ಇಲ್ಲಿ ಬರ್ತಾ ಇದೆ, ಸರಿನಾ? ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಓಕೆ, ಅವ್ರು ನಿಮ್ಮನ್ನು ಮರಿಲಿಕ್ಕೆ ಇರ್ಬೋದು, ಅಥವಾ ನಿಮ್ಮ ನೆನಪನ್ನು ಮರಿಲಿಕ್ಕಾಗಿರ್ಬೋದು, ಅಥವಾ ನಿಮ್ಮನ್ನು ದೂರ ಮಾಡಲಿಕ್ಕಿರ್ಬೋದು. ಅವ್ರಿಗೆ ಇಷ್ಟ ಇಲ್ಲ ಅವರಿಗೆ. ಓಕೆ, ನಿಮ್ಮ ಜೊತೆಗೆ ಒಂದು ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಅಂದರೆ ಇಲ್ಲಿ ಓಕೆ,
ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ನೀವು ಅವ್ರಿಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಅಂತ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರ್ಬೋದು. ಓಕೆ, ಎಸ್, ಇಲ್ಲಿ ನಿಮ್ಮ ಕಂಪ್ಲೇಂಟ್ ಏನಿದೆ ಅವ್ರ ಮೇಲೆ ನೀವು ಏನು ಹೇಳ್ತಾ ಇದ್ದೀರಾ ಅಂದರೆ, ಓಕೆ, ಎಸ್, ಓಕೆ, ನೀವು ಇಲ್ಲಿ ಏನು ಹೇಳ್ತಾ ಇದ್ರೆ, ನೀನು ನಂಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ನೀನು ನನ್ನ ಜೊತೆ ಮಾತಾಡ್ತಾ ಇಲ್ಲ, ನೀನು ಮುಂಚಿನ ಹಾಗೆ ನನ್ನ ಜೊತೆಗೆ ಪ್ರೀತಿಯಿಂದ ಮಾತಾಡ್ತಿಲ್ಲ, ನೀನು ಹೇಗೋ ನೆಗ್ಲೆಕ್ಟ್ ಮಾಡಿ ಮಾತಾಡ್ತಿದ್ಯಾ, ಬೇಕೋ ಬೇಡವೋ ಅಂತ ಮಾತಾಡ್ತಿದ್ಯಾ, ಆ ಥರ ನೀವೇನು ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ದೀರಾ, ಆ ಒಂದು ಕಂಪ್ಲೇಂಟ್ ಎಲ್ಲದು ಕೂಡ ಮುಂದಿನ ದಿನದಲ್ಲಿ ಅವರು ಸರಿ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಅಂದರೆ ನಿಮ್ಮ ಜೊತೆಗೆ ಹೆಚ್ಚಿನ ಸಮಯವನ್ನು ಕಳೀಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ನೀವು ಏನು ಇಷ್ಟಪಡ್ತಿದ್ದೀರಾ ಆ ರೀತಿಯಲ್ಲಿ ಅವರು ಬದಲಾವಣೆ ಆಗಲಿಕ್ಕೆ ರೆಡಿ ಇದ್ದಾರೆ, ಬದಲಾಗ್ತಾರೆ ಅನ್ನೋದು ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಓಕೆ, ಅವ್ರಿಗೆ ನಿಮ್ಮ ಮೇಲೊಂದು ಟ್ರೂ ಫೀಲಿಂಗ್ಸ್, ಡೀಪ್ ಫೀಲಿಂಗ್ಸ್ ಆ್ಯಂಡ್ ಎಮೋಷ್ನಲಿ ತುಂಬಾ ಕನೆಕ್ಟ್ ಆಗಿದ್ದಾರೆ, ಡೀಪಾಗಿ ಕನೆಕ್ಟ್ ಆಗಿದ್ದಾರೆ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಬಟ್ ನಿಮಗೆ ಅನ್ನಿಸ್ಬೋದು ಅವರು ನಿಮ್ಮ ಹತ್ರ ಹೈಡ್ ಮಾಡ್ತಿದ್ದಾರೆ, ಸಮಥಿಂಗ್ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಿ. ಬಟ್ ಅವರಿಗಿರೋಂಥ ಜವಾಬ್ದಾರಿ, ಅವರಿಗಿರೋಂಥ ಪ್ರಾಬ್ಲಮ್ಸಿಂದ ಆ ಒಂದು ಥರ ಅವರು ರಿಯಾಕ್ಷನ್ ನಿಮಗೆ ಕೊಡ್ತಾ ಇರ್ಬೋದು. ಬಟ್ ಅವರ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಸ್ಟ್ರಾಂಗ್ ಆಗಿ ಒಂದು ಫೀಲಿಂಗ್ಸ್ನ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಬಟ್ ಅವರು ಇಲ್ಲಿ ಓಪನ್ ಅಪ್ ಆಗಿ ಇಲ್ಲ. ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರು ತುಂಬ ಸೈಲೆಂಟ್, ಅಂದರೆ ಪ್ರೀತಿ ಮಾಡ್ತೀನಿ ಅನ್ನೋದನ್ನು ಅವ್ರು ಕರೆಕ್ಟಾಗಿ ಹೇಳಲ್ಲ. ಓಕೆ, ಅಂದರೆ ತುಂಬ ಹೈಡ್ ಮಾಡ್ತಾರೆ, ಅವ್ರ ಮನಸ್ಸಲ್ಲೇ ಎಲ್ಲ ವಿಷಯಗಳನ್ನು ಇಟ್ಕೊಳ್ತಾರೆ. ಅಂದರೆ ಪರ್ಸ್ನಲ್ ಥಿಂಗ್ಸ್ ಆಗಿರ್ಬೋದು ಅಥವಾ ಫೀಲಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಹೈಡ್ ಮಾಡ್ತಾ ಇದ್ದಾರೆ ಇಲ್ಲಿ. ಓಕೆನಾ, ಬಟ್ ನೀವು ಅಂದ್ಕೊಂಡಿದ್ದೀರಾ ಅವ್ರಿಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ, ಜಸ್ಟ್ ಅವ್ರು ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತ. ಅವರ ಒಂದು ಟೈಮ್ ಪಾಸ್ ಇಲ್ಲಿ ನೀವಲ್ಲ. ಓಕೆ, ಅವ್ರು ನಿಮ್ಮ ಮೇಲೆ ಒಂದು ಸ್ಟ್ರಾಂಗ್ ಫೀಲಿಂಗ್ಸ್, ಡೀಪ್ ಫೀಲಿಂಗ್ಸ್ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಸ್ವಲ್ಪ ಓವರ್ ಥಿಂಕಿಂಗ್ ಬರ್ತಿದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವೆಲ್ಲ ಒಂದು ಕಡೆ ಓವರ್ ಥಿಂಕಿಂಗ್ ಮಾಡ್ತಿದ್ರೆ ಅವ್ರ ಬಗ್ಗೆ. ಜಾಸ್ತಿ ಯೋಚನೆ ಮಾಡಬೇಡಿ, ಅತಿಯಾಗಿ ಯೋಚನೆ ಮಾಡಬೇಡಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ ನಿಮ್ಮ ಪರ್ಸನ್ ಕಡೆಯಿಂದ. ಸುಮ್ಮನೆ ಯಾಕೆ ಓವರ್ ಥಿಂಕಿಂಗ್ ಮಾಡ್ತೀನಿ ನನ್ನ ಬಗ್ಗೆ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಓವರ್ ಥಿಂಕಿಂಗ್ ಮಾಡಿಕೊಂಡೆ ನೀವಿಬ್ಬರಲ್ಲಿ ಫೈಟಿಂಗ್ನ ಜಗಳನ ಮಾಡ್ತೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಇಲ್ಲಿ ಕೆಲವೊಂದು ಸಲ ಏನಾಗಿರುತ್ತೆ, ನಿಮ್ಮ ಪರ್ಸನ್ನಿಂದ ನಿಮಗೆ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಿರಲ್ಲ, ಮಿಸ್ಟೇಕ್ ಆಗದೇ ಇದ್ರೂ ಕೂಡ ನೀವು ಓವರ್ ಥಿಂಕಿಂಗ್ ಮಾಡಿ ಅವ್ರಿಗೆ ಸುಮ್ಮನೆ ನೀವು ಹರ್ಟ್ ಮಾಡ್ತೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಸೊ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿರೋ ಅಂಥದ್ದು, ಓಕೆ, ಯಾಕೆ ಅನಾವಶ್ಯಕ ನೀನು ಓವರ್ ಥಿಂಕಿಂಗ್ ಮಾಡಿ ನನಗೆ ಹರ್ಟ್ ಮಾಡ್ತೀಯಾ ಅನ್ನೋವಂಥದ್ದು ಇಲ್ಲಿ ಅವರ ಒಂದು ಫೀಲಿಂಗ್ಸ್ ಆಗಿದೆ. ಓಕೆ, ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಹತ್ರ ಏನು ವಿಷಯಗಳನ್ನ ಅವರು ಹೈಡ್ ಮಾಡ್ತಾ ಇದ್ರು, ಮುಂದಿನ ದಿನದಲ್ಲಿ ಅದನ್ನು ಓಪನ್ ಆಗಿ ನಿಮ್ಮ ಹತ್ರ ಹೇಳ್ತಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ಬಟ್ ನಿಮ್ಮ ಹತ್ರ ಅವ್ರು ರೀಸೆಂಟಾಗಿ ಹೇಳಿರ್ಬೋದು, ನಂಗೆ ಒಂದು ಸ್ವಲ್ಪ ಟೈಮ್ ಕೊಡು ಯಾವುದಕ್ಕೆ ಆದ್ರೂ, ಅಥವಾ ನಿನ್ನ ಹತ್ರ ಸಮಥಿಂಗ್ ಏನೋ ವಿಷಯ ಹೇಳಬೇಕಂತ ಇದ್ದೀನಿ ಬಟ್ ಹೇಳೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಟೈಮ್ ಕೊಡು ಹೇಳ್ತೀನಿ ಅನ್ನೋವಂಥದ್ದು ಅವ್ರು ನಿಮ್ಮ ಹತ್ರ ಹೇಳಿರ್ಬೋದು. ಬಟ್ ಈ ಒಂದು ಹುಣ್ಣಿಮೆ ಕಳೆದ ಮೇಲೆ ಅವ್ರ ಫೀಲಿಂಗ್ಸಲ್ಲಿ ತುಂಬಾ ಬದಲಾವಣೆ ನೋಡ್ಬೋದು ನೀವು. ಅವ್ರೇನು ನಿಮ್ಮ ಹತ್ರ ಹೈಡ್ ಮಾಡ್ತಿದ್ದಾರೆ ಅಥವಾ ಅವ್ರ ಫೀಲಿಂಗ್ಸ್ನ ಏನು ಶೇರ್ ಮಾಡ್ಕೊಳ್ತಿಲ್ಲ, ಅದೆಲ್ಲದೂ ಕೂಡ ಅವರಲ್ಲಿ ಬದಲಾವಣೆ ಆಗತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಇಲ್ಲಿ ಕೆಲವ್ರದ್ದು ಒನ್ ಸೈಡ್ ಲವ್ ಇದೆ. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನೀವು ಮಾತ್ರ ನಿಮ್ಮ ಪರ್ಸನ್ ತುಂಬ ಪ್ರೀತಿ ಮಾಡ್ತಾ ಇದ್ದೀರಾ, ಆ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಬಿಕಾಸ್ ಅವ್ರು ಇಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ನ ಇಟ್ಕೊಂಡಿಲ್ಲ. ಅವರು ಅಂದರೆ ಜಸ್ಟ್ ಲೈಕ್ ಫ್ರೆಂಡ್ ಅನ್ನೋ ಥರದಲ್ಲಿ ಅವರು ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಬಟ್ ನೀವಿಲ್ಲಿ ಅವರನ್ನ ಒಂದು ಟ್ರೂ ಲವ್, ಟ್ರೂ ಎಮೋಷನ್ ಇದೆ ಅಂತ ಹೇಳಿ ನೀವು ಅದನ್ನು ಬಿಲೀವ್ ಮಾಡಿದ್ದೀರಾ. ಬಟ್ ಆ ಒಂದು ಪರ್ಸನಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಯಾವುದೇ ರೀತಿ ಇಲ್ಲ ಅಂತ ಇಲ್ಲಿ ಕಾಣಿಸ್ತಿದೆ. ಜಸ್ಟ್ ಅಂದರೆ ಫ್ರೆಂಡ್ ಅನ್ನೋಂಥ ಫೀಲಿಂಗ್ಸ್ ಇದೆ ಅಷ್ಟೇ. ಓಕೆ, ಎಸ್, ರೀಸೆಂಟಾಗಿ ನಿಮ್ಮ ಪರ್ಸನ್ ಏನಾದರೂ ನಿಮಗೆ ಹರ್ಟ್ ಮಾಡಿದರೆ ಅವ್ರು ನಿಮಗೆ ಸಾರಿ ಅನ್ನೋಂಥ ಮೆಸೇಜ್ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಇಲ್ಲಿ ಬೇರೆ ಬೇರೆ ಕ್ಯಾಸ್ಟಲ್ಲಿ ಇರೋರು ನೋಡ್ತಾ ಇರ್ಬೋದು ಈ ಒಂದು ರೀಡಿಂಗ್. ಅಂದರೆ ನಿಮ್ಮ ಪರ್ಸನ್ ಬೇರೆ ಕ್ಯಾಸ್ಟ್, ನೀವು ಬೇರೆ ಕ್ಯಾಸ್ಟ್ ಇರೋವಂಥದ್ದು. ಇಲ್ಲಿ ನಿಮ್ಮ ಪ್ರೀತಿ ಏನಿದೆ ಅದು ತುಂಬಾ ಡೀಪಾಗಿ ಹೋಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇವಾಗ ಅವರು
ನೀವಿರ್ಬೋದು, ಅವ್ರಿರ್ಬೋದು, ಆ ಒಂದು ಕ್ಯಾಸ್ಟ್ ಇಶ್ಯೂಸಿಂದ ಪ್ರಾಬ್ಲಮ್ ಆಗಿ ದೂರ ಆಗಬೇಕು ಅಂತ ಡಿಸೈಡ್ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್, ಮನೇಲಿ ಒಪ್ಪಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಪ್ರೀತಿ ಅನ್ನೋದು ತುಂಬಾ ಡೀಪ್ ಆಗಿದೆ. ಓಕೆ, ಫೀಲಿಂಗ್ಸ್ ಅನ್ನೋದು ತುಂಬಾ ಡೀಪ್ ಆಗಿದೆ. ಬಟ್ ಅದನ್ನು ಅವ್ರಿಗೆ ಮರಿಲಿಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಅದನ್ನು ಹೈಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಕ್ಯಾಸ್ಟ್ ಇಶ್ಯೂಸಿನ ಯಾರು ದೂರ ಆಗಬೇಕಂತ ನೀವು ಇವಾಗ ಪ್ಲ್ಯಾನ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ಯಾರಾದರೂ ಈ ಥರ ಹೇಳ್ತಾ ಇದ್ರೆ, ನೆಕ್ಸ್ಟ್ ಅವರ ಒಂದು ಫೀಲಿಂಗ್ಸ್ ಇಲ್ಲಿ ಬರ್ತಿರೋವಂಥದ್ದು, ಅವರು ಈ ಒಂದು ಡೀಪ್ ಟ್ರೂ ಲವ್ ಏನಿದೆ ಅಥವಾ ಈ ಫೀಲಿಂಗ್ಸ್ ಏನಿದೆ ಅದರಿಂದ ಅವರಿಗೆ ಅದನ್ನು ಹೈಡ್ ಮಾಡೋಕ್ಕೆ, ನಿಮ್ಮ ಹತ್ರ ಹೈಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅದು ನಿಮಗೆ ಗೊತ್ತಾಗ್ತಾ ಇದೆ ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅದು ಜಸ್ಟ್ ಅವ್ರ ಬಾಯಲ್ಲಿ ಹೇಳ್ತಿದ್ದಾರೆ ಅಷ್ಟೇ, ಮನಸ್ಸಿಂದ ಹೇಳ್ತಾ ಇಲ್ಲ ಅನ್ನೋದು ನಿಮಗೆ ಅದು ಗೊತ್ತಾಗ್ತಿದೆ, ಸೆನ್ಸ್ ಆಗ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಚೇಂಜಸ್ನೇ ನೋಡ್ತೀರಾ ಅಂತ ಈ ಹುಣ್ಣಿಮೆ ಕಳೆದ ನಂತರ ಬರ್ತಿರೋವಂಥ ಚಾನಲೈಸ್ ಮೆಸೇಜ್ ಆಗಿರುವಂಥದ್ದು. ಓಕೆ, ಇಲ್ಲಿ ರಾಶಿಗಳು ಬಂದು ತುಲಾ ರಾಶಿ, ವೃಷಭ, ಮಕರ, ಧನಸ್ಸು, ಮೇಷ, ಮೀನ ರಾಶಿ, ಕರ್ಕಾಟಕ, ಸಿಂಹ, ಮಿಥುನ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಲೆಟರ್ ಎಸ್, ವಿ, ಜೆ, ಎನ್, ಪಿ, ವೈ. ಓಕೆ, ಎ ಲೆಟರ್, ಬಿ, ಐ, ಜಿ, ಕೆ, ಆರ್, ಟಿ, ಈ ಲೆಟರ್ ಅವರ ಪ್ರೆಸೆನ್ಸ್ ಇದೆ. ಓಕೆ, ಎಕ್ಸ್ ಪರ್ಸನ್ ಬಗ್ಗೆ ನೀವು ಇಲ್ಲಿ ಫೀಲಿಂಗ್ಸ್ನ ಚೆಕ್ ಮಾಡ್ತಿರ್ಬೋದು. ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಿರ್ಬೋದು, ಅಥವಾ ನೆಕ್ಸ್ಟ್ ಅವ್ರ ಫೀಲಿಂಗ್ಸ್ ಏನಿದೆ ಅಂತ ಚೆಕ್ ಮಾಡ್ತಿರ್ಬೋದು. ನೀವು ಎಕ್ಸ್ ಪರ್ಸನ್ ಬಗ್ಗೆ ನೋಡಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಬಗ್ಗೆ ನೀವು ನೋಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅವರಿಗೆ ಡೀಪ್ ಫೀಲಿಂಗ್ಸ್ ಇದೆ. ಇವಾಗಲೂ ಕೂಡ ನಿಮ್ಮ ಮೇಲೆ ಒಂದು ಡೀಪ್ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಅಂತಲೇ ಬರ್ತಾ ಇದೆ. ಅದನ್ನ ಅವ್ರಿಗೆ ಹೈಡ್ ಮಾಡೋಕೆ ಆಗ್ತಾ ಇಲ್ಲ. ಮೇನ್ ಥಿಂಗ್ ಇಲ್ಲಿ ಅವರು ಏನು ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಅದನ್ನು ಹೈಡ್ ಮಾಡೋಕೆ ಆಗ್ತಾ ಇಲ್ಲ. ಅದನ್ನ ಹೈಡ್ ಮಾಡ್ಲಿಕ್ಕೂ ಅವ್ರು ಇಷ್ಟಪಡಲ್ಲ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಮದುವೆ ಆಗಬೇಕು ಅಂತ ಇದ್ದೀರಾ ನೀವಿಬ್ರು. ಆದರೆ ಕ್ಯಾಸ್ಟ್ ಇಶ್ಯೂಸ್ ಇದ್ರೂ ಕೂಡ ಅಥವಾ ಕ್ಯಾಸ್ಟ್ ಸೇಮ್ ಇದ್ರೂ ಕೂಡ ಮದುವೆ ಆಗಬೇಕು ಅಂತ ಇದ್ರೆ ಇಲ್ಲಿ ಮದುವೆ ಡಿಲೇ ಆಗ್ತಿದೆ. ಯಾಕೋ ನಿಮ್ಮ ಪರ್ಸನ್ ಇಲ್ಲಿ ಮದುವೆಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅನ್ನೋಂಥದ್ದು ಇಲ್ಲಿ ಬರ್ತಾ ಇದೆ. ಆದರೆ ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಿಲ್ವಾ, ನಿಮಗೆ ಅನ್ನಿಸ್ಬೋದು ಇವಾಗ ಆ ವ್ಯಕ್ತಿ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಆ ವ್ಯಕ್ತಿನ ನಾನು ಇಷ್ಟಪಡ್ತಾರೋ ಇಲ್ವೋ, ಜಸ್ಟ್ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರ್ಬೋದು, ಆ ಥರ ನಿಮಗೆ ಓವರ್ ಥಿಂಕಿಂಗ್ ಬರ್ತಿದೆ ಅವ್ರ ಮೇಲೆ. ಬಟ್ ಇಲ್ಲಿ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಯಾರು ಸೇಮ್ ಕ್ಯಾಸ್ಟ್ ಇದ್ರೂ ಮದುವೆ ಆಗಲಿಕ್ಕೆ ಡಿಲೇ ಆಗ್ತಿದೆ ಅಥವಾ ನಿಮ್ಮ ಪರ್ಸನ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ಮನಸಾರೆ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋಂಥ ಚಾನಲೈಸ್ ಮೆಸೇಜ್ ಬರ್ತಿದೆ. ಓಕೆ, ಎಸ್, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ತುಂಬ ಜನ ಕೇಳ್ತಾ ಇದ್ದೆ ನಿನ್ನೆ ರೀಡಿಂಗ್ ಹಾಕಿಲ್ವಾ ಮ್ಯಾಮ್ ಅಂತ ಹೇಳ್ಬಿಟ್ಟು. ಎಸ್, ನಿನ್ನೆ ನಾನು ಸ್ವಲ್ಪ ಬ್ಯುಸಿ ಇದೆ, ಹಾಗಾಗಿ ರೀಡಿಂಗ್ನ ಮಾಡಿಲ್ಲ. ಎಸ್, ಓಕೆ, Seven of Swords, Wheel of Fortune, Ten of Wands. ಕಮಿಟ್ಮೆಂಟ್ ಕೊಡಲಿಕ್ಕೆ ಅವರು ರೆಡಿ ಇಲ್ಲ. ಜಸ್ಟಿಸ್, ಬಾಟಮ್ ಆಫ್ ದ ಕಾರ್ಡ್, ನೈಟ್ ಆಫ್ ಪೆಂಟಿಕಲ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಮದುವೆಗೆ ಯಾರು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಡಿಲೇ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಈ ಒಂದು ಎನರ್ಜಿ ಬಂದಿದೆ, ಟ್ಯಾರೋ ರೀಡಿಂಗಲ್ಲೂ ಕೂಡ ಆ ಒಂದು ಎನರ್ಜಿ ಬರ್ತಾ ಇದೆ. ಒಂದು ವರ್ಷದಿಂದ ನಿಮಗೆ ಅವರು ಆಟ ಆಡಿಸ್ತಾ ಇರ್ಬೋದು, ಅಥವಾ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ನೀವು ಎಲ್ಲೋ ಒಂದು ಕಡೆ ಕಮಿಟ್ಮೆಂಟ್ ಕೊಡ್ಲಿಕ್ಕೆ ನೀವು ಕೂಡ ಎಲ್ಲೋ ಒಂದು ಕಡೆ ಡೌಟ್ ಪಡ್ತಿದ್ದೀರಾ, ಭಯ ಪಡ್ತಿದ್ದೀರಾ, ಸ್ವಲ್ಪ ಆಟ ಆಡಿಸ್ತಾ ಇದ್ದೀರಾ, ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ.
ಸಿ ಇಲ್ಲಿ ಕಮಿಟ್ಮೆಂಟಿಗೋಸ್ಕರ ಯಾರು ಒದ್ದಾಡ್ತಿದ್ದೀರಾ ಅಥವಾ ಕಮಿಟ್ಮೆಂಟ್ ಸಿಗಲ್ಲ ಅಂತ ಹೇಳಿ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಈ ಒಂದು ಹುಣ್ಣಿಮೆ ಕಳೆದ ನಂತರ ಇಲ್ಲಿ ನಿಮ್ಮ ಪರ್ಸನ್ ಅವರು ಅವರ ಒಂದು ಮನೆಯಲ್ಲಿ ಈ ಒಂದು ಪ್ರೀತಿ ವಿಷಯವಾಗಿ ಅಥವಾ ನಿಮ್ಮ ವಿಷಯವಾಗಿ ಅವರು ಮಾತಾಡಬೇಕು ಅಥವಾ ಮಾತಾಡಿ ಇದನ್ನ ಬಗೆಹರಿಸ್ಬೇಕು, ಒಂದೇನೋ ಒಂದು ಫೈನಲ್ ಡಿಸಿಷನ್ ತಗೊಳ್ಬೇಕು ಅನ್ನೋಂಥ ಯೋಚನೆ ಇಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಸಿ ಅವ್ರ ಫ್ಯಾಮಿಲಿ ಮಧ್ಯದಲ್ಲಿ ಇವಾಗ ಆಲ್ರೆಡಿ ಅವ್ರ ವಿಷಯನ ಲೈಟಾಗಿ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮ ಬಗ್ಗೆ ಅಂತ ಇಲ್ಲಿ ಕಾಣಿಸ್ತಿದೆ. ನಿಮ್ಮ ಹತ್ರ ಹೇಳಿರ್ಬೋದು, ಇವಾಗ ನಾನು ಮನೇಲಿ ಹೇಳ್ತಾ ಇದ್ದೀನಿ ಅಥವಾ ಹೇಳಬೇಕು ಅಂತ ಇದ್ದೀನಿ ಅಥವಾ ಹೇಳಾಗಿದೆ, ನಿನ್ನ ವಿಷಯನ ಮನೇಲಿ ಹೇಳಿದ್ದೀನಿ, ಅವರು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಆ ಥರ ನಿಮ್ಮ ಹತ್ರ ಹೇಳಿರ್ಬೋದು ಅವರು. ಬಟ್ ಇಲ್ಲಿ ಅವರ ಫ್ಯಾಮಿಲಿಯಿಂದ ಪೂರ್ತಿ ಅವರಿಗೆ ಒಪ್ಪಿಗೆ ಸಿಗ್ಲಿಲ್ಲ, ಅದಕ್ಕೋಸ್ಕರ ಅವ್ರು ಇಲ್ಲಿ ವೇಟ್ ಮಾಡ್ತಿದ್ದಾರೆ. ಅವರ ಪೂರ್ತಿ ಒಪ್ಪಿಗೆ ಸಿಕ್ತು ಅಂತ ಹೇಳಿದ್ರೆ, ಅಂದ್ರೆ ಅವ್ರ ಫ್ಯಾಮಿಲಿ ಕಡೆಯಿಂದ ಪೂರ್ತಿ ಒಪ್ಪಿಗೆ ಸಿಕ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅವ್ರು ನಿಮ್ಮ ಹತ್ರ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತಾರೆ. ವೀಲ್ ಆಫ್ ಫಾರ್ಚೂನ್ ಬರ್ತಿರೋದ್ರಿಂದ ಒಂದು ಸೈಡಲ್ಲಿ ನಿಮ್ಮ ಒಂದು ಎನರ್ಜಿಗೆ, ನಿಮ್ಮ ಪರ್ಸನ್ ಎನರ್ಜಿಗೆ ಸೆಟ್ ಮಾಡಿದಾಗ, ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರುವಂಥದ್ದು ದೊಡ್ಡ ಬದಲಾವಣೆನ ನೋಡ್ತೀರಾ ಈ ಒಂದು ಪ್ರೀತಿಯಲ್ಲಿ ಅಂತೇಳಿ ಬರ್ತಾ ಇದೆ. ಓಕೆ, ಓಕೆ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ಚೂಸ್ ಅ ನ್ಯೂ ಡೈರೆಕ್ಷನ್, ರಿಕವರಿ. ಎಸ್, ಸಿ ಇಲ್ಲಿ ಏನು ಕಳ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಅದನ್ನು ನೀವು ಪಡ್ಕೊಳ್ತೀರಾ, ಡೋಂಟ್ ವರಿ. ಓಕೆ, ಸೊ ಇಲ್ಲಿ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ಈ ಒಂದು ಸಿಚುವೇಶನ್ ನಿಮಗೆ ಹ್ಯಾಂಡಲ್ ಮಾಡ್ಲಿಕ್ಕೆ, ಒಬ್ಬರಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಫ್ರೆಂಡ್ಸ್ಗಳ ಹೆಲ್ಪ್ನ ಕೇಳಬಹುದು ನೀವು, ಅಥವಾ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ಡೆಫಿನೆಟ್ಲಿ ಇಯರ್ ಫ್ರಮ್ ನೌ ಬರ್ತಾ ಇದೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನೀವು ಚೇಂಜಸ್ನ ನೋಡ್ತೀರಾ, ಅವರ ಒಂದು ಫೀಲಿಂಗ್ಸಲ್ಲಿ ಚೇಂಜಸ್ನ ನೋಡ್ತೀರಾ, ಅವರ ಒಂದು ಎಮೋಷನ್ಸ್ ಏನು ಆಗ್ತಿದೆ ಅನ್ನೋದನ್ನ ಚೇಂಜಸ್ನ ಡೆಫಿನೆಟ್ಲಿ ನೋಡ್ತೀರಾ. ಓಕೆ, ಅವರ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅದು ನಿಮ್ಮ ಹತ್ರ ಓಪನ್ ಆಗಿ ಶೇರ್ ಮಾಡ್ಕೊಳ್ತಾರೆ. ಆ್ಯಂಡ್ ಅದ್ರ ಬಗ್ಗೆ ಏನು ಮದುವೆ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಮೇಲಿರುವಂಥ ಫೀಲಿಂಗ್ಸ್ ಬಗ್ಗೆ ಆಗಿರ್ಬೋದು, ಅದನ್ನು ಓಪನ್ ಆಗಿ ನಿಮ್ಮ ಹತ್ರ ಹೇಳ್ತಾರೆ. ಅವರಿಗೆ ಡೈರೆಕ್ಟಾಗಿ ಹೇಳೋಕ್ಕಾಗದೇ ಇದ್ರೂ ಕೂಡ ಬೇರೆಯವರಿಂದ ಹೇಳಿಸ್ತಾರೆ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಅಂದರೆ ಅವ್ರ ಫ್ಯಾಮಿಲಿ ಕಡೆಯಿಂದ ಹೇಳಿಸ್ಬೋದು ಅಥವಾ ಅವ್ರ ಫ್ರೆಂಡ್ ಸರ್ಕಲಿಂದ ಹೇಳಿಸ್ಬೋದು, ಸಮಥಿಂಗ್ ಅವ್ರೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಿಮಗೆ ಆ ಒಂದು ಅವರ ಒಂದು ಡೀಪ್ ಫೀಲಿಂಗ್ಸ್ ಏನಿದೆ ಅದನ್ನು ಹೇಳೋಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.